ಜೋರ್ಗಿ ತಾಲೂಕಿನ ನೆಲೋಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನೀರು ತುಂಬಿದೆ. ಇದರ ಪರಿಣಾಮವಾಗಿ ಸಾಂಕ್ರಾಮಿಕ ರೋಗಗಳು ಹರಡಬಹುದು. ತುಂಬಾ ಗಲೀಜಿದೆ, ಸ್ವಚ್ಛತೆ ಇಲ್ಲ. ಮತ್ತೆ ಊಟಕ್ಕೆ ಹೋಗ್ಬೇಕಾದ್ರೆ ಎಲ್ಲ ರಾಡಿಯಲ್ಲೇ ಕೂತ್ಕೋಬೇಕು. ಮತ್ತೆ ನಡೆದಾಡೋಗೆಲ್ಲ ಕಾಲಿಗೆಲ್ಲ ರಜೆ ಹಾಕುತ್ತೆ. ಮತ್ತೆ ರೂಮಲ್ಲೆಲ್ಲ ಮಳೆ ಬಂದಾಗ ಸೋರುತ್ತೆ. ಇಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಭಾಳ ಇರ್ತಿರ್ತದೆ. ಊಟಕ್ಕದು ಬಿಟ್ಟಾಗ ನೀರಿನ ಸ್ವಲ್ಪ ನಮ್ಗೆ ಭಾಳ ಪ್ರಾಬ್ಲಮ್ ಆಗೈತೆ ಇರ್ತದೆ. ಇಲ್ಲಿ ಶೌಚಾಲಯನೂ ಇರ್ತದೆ. ಶೌಚಾಲಯಗಳು ಹೋಗ್ಬೇಕಂದ್ರೆ ಭಾಳ ಪ್ರಾಬ್ಲಮ್ ಆಗೈತೆ ಇರ್ತದೆ. ಇಲ್ಲಿ ನಮ್ಗೆ ಶಾಲೆಗಳು ಸ್ಕೂಲಿಗೋದು ಬರಬೇಕಾದ್ರೆ ನಮಗೆ ಇಲ್ಲಿ ಎಲ್ಲ ರಾಡನಲ್ಲೂ ಬರಬೇಕಾದ್ರೆ ಇರ್ತದೆ. ಮಳೆ ನೀರು ಬಂದು ಎಲ್ಲ ಮಳೆ ನೀರದು ನಿಂದಿರ್ತದೆ ಸರಿ. ಸ್ವಲ್ಪ ಹೆಂಗೆ ಮಾಡಿ ಶಾಲೆಗೆ ಸ್ವಲ್ಪ ಬೋರ್ಡೋದು ಸರಿ ಇರ್ತದೆ. ಶಾಲೆಗೆ ನೀರದು ತೋರ್ತಾ ಇರ್ತದೆ ನೋಡಿ. ಶಾಲೆಯಲ್ಲಿ ಶೌಚಾಲಯ ನೀರಾದು ನಡೆದಾಡ ಮತ್ತು ನೀರಾಗ ನೋಡಿಬೇಕ್ರಿ. ಊಟ ಕೂತಾಗ ರಾಡಿ ತಿಂದಿರ್ಬೇಕಾಗ್ತದೆ. ಹಿಂಗೆ ಏನ್ರಿ ಶೌಚಾಲಯ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆಮೇಲೆ ನಿಮ್ಗೆ ಆಟದ ಮೈದಾನ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು ಮಳೆ ಬಂದಾಗ ಇಲ್ಲಿ ಇರ್ತಕ್ಕಂಥ ಸ್ಥಿತಿ ಏನಾಗುತ್ತೆ ಅಂತ ಇನ್ನ ಇದೆ ರೀ. ರಾಡೆ ಹೋಗೋದು ರಾಡೆ ಬರೋದು. ಮತ್ತು ಕಿರಿಯ ಪ್ರಾಥಮಿಕ ಶಾಲೆಯ ಕೋಣೆಗಳ ದುಸ್ಥಿತಿಯಿಂದ ವಿದ್ಯಾರ್ಥಿಗಳು ಅಂಬೇಡ್ಕರ ಭವನದಲ್ಲಿ ಪಾಠ ಕೇಳುತ್ತಿದ್ದಾರೆ. ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರೂ ಇಲ್ಲ. ಬಟ್ಟೆ ಕೊಡ್ತೀವಿ ಮತ್ತು ಏನಂದ್ರೆ ಬಟ್ಟೆಗಳು ವಸ್ತ್ರಗಳನ್ನು 2 ವರ್ಷಕ್ಕೆ 2 ಜೋಡು ಬರ್ತಾವೆ ಸರ್. 2 ಜೋಡನ್ನು ಕೊಟ್ಟಿದ್ದೇವೆ ರೀ. ಶೂ ಇನ್ನೂ ಶೂ ಬಂದಿಲ್ಲ ಸರ್. ಶೂಗಳನ್ನು ಹೋದ ವರ್ಷ ಕೊಟ್ಟಿದ್ದೇವೆ ರೀ. ಮತ್ತು ಈ ವರ್ಷ ಹೇಳ್ತಾರೆ ರೀ. ಅದಕ್ಕೆ ಅದಕ್ಕೆ ಶೂದ ವ್ಯವಸ್ಥೆ ಮಾಡ್ತೀವಿ ರೀ. ಈ ಎದುರಿನ ಕಂಪೌಂಡ್ ವಾಲ್ ಆಗಿ ಸುಮಾರು 20-25 ವರ್ಷ ಆಗಿರ್ಬೋದು, ಸುಮಾರು 30 ವರ್ಷ ಆಗಿರ್ಬೋದು. ಯಾವುದೇ ಕಂಪೌಂಡ್ ವಾಲ್ ಹೊಸದಾಗಿ ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡಲಿಕ್ಕೆ ಪಂಚಾಯತಿ ವಿಫಲ ಆಗಿದೆ. ಅಂದರೆ ಒಟ್ಟಾರೆಯಾಗಿ ಊರಿನ ಒಂದು ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಅವು ಎಲ್ಲವಷ್ಟು ಏನು ಪಿಡೋರ್ ಗಮನಕ್ಕೆ ತಂದಿದ್ರಾ ನೀವು? ಎಲ್ಲ ಸಾಕಷ್ಟು ಬಾರಿ ತಂದರೂ ಕೂಡ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿಲ್ಲ. ಇಲ್ಲಿನ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಪಂಚಾಯತಿ ಪಿ ಡಿ ಒ ಆಗಿರ್ಬೋದು, ಸುಮಾರು ಸಾರಿ ಇವರಿಗೆ ನಾನೇ ಫೋನ್ ಮುಖಾಂತರ ಹೇಳಿದ್ದೇನೆ. ಅವರು ಕೂಡ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ. ಶೌಚಾಲಯ ಇದ್ದರೆ ಶೌಚಾಲಯಕ್ಕೆ ಡೋರ್ ಇಲ್ಲ, ನೀರಿನ ಟ್ಯಾಂಕ್ ಇಲ್ಲ, ಈ ರೀತಿಯ ಅವಸ್ಥೆ ಇದೆ. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಗ್ರಾಮಸ್ಥರು ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಹಲವು ಬಾರಿ ಮೇಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಯಾರೂ ಸಹ ಕ್ಯಾರೆ ಅನ್ನದ ಶಿಕ್ಷಣ ಇಲಾಖೆಯವರು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು.